ಎಲ್ಲರಿಗೂ ಅಭಿನಂದನೆಗಳು. ಕುಂಭಮೇಳದ ವಿಚಾರವಾಗಿ 2-3 ಅಭಿಪ್ರಾಯಗಳನ್ನು, ನನ್ನ ಮಾತುಗಳನ್ನು ಈ ಮೂಲಕ ನಾನು ತಿಳಿಸಿದ್ದೇನೆ. ಈಗ ಮತ್ತೊಂದು ವಿಚಾರವಾಗಿ ನಿಮ್ಮ ಮುಂದೆ ಬಂದಿದ್ದೇನೆ. ಇತ್ತೀಚೆಗೆ ಕೆಲವರ ಅಭಿಪ್ರಾಯದಂತೆ ಹಾಗೂ ಅಲ್ಲಿಯ ಸಾಧುಗಳು ಕೂಡ, ಪ್ರಯಾಗದಲ್ಲಿಯ ಸಾಧುಗಳು ಕೂಡ ಕೆಲವರ ಅಭಿಪ್ರಾಯವನ್ನು ಹೇಳಿದ್ದಾರೆ. ಇಲ್ಲಿಂದ ಅರ್ಥಾತ್ ಪ್ರಯಾಗದಿಂದ ನೇರವಾಗಿ ಮನೆಗೆ ಸಾಗಬೇಕು. ಪ್ರಯಾಗದಿಂದ ಕಾಶಿಗೋ ಅಯೋಧ್ಯೆಗೋ ಹೋಗಬಾರದು. ಪ್ರಯಾಗದಿಂದ ನೇರವಾಗಿ ಮನೆಗೆ ಬರಬೇಕು ಅಂತ. ಈ ಬಗ್ಗೆ ಬಹಳಷ್ಟು ಜನಕ್ಕೆ ಒಂದು ಸಂದಿಗ್ಧ ಅಥವಾ ಒಂದು ಸಂದೇಹ. ಈಗ ನಮ್ಮ ತೀರ್ಮಾನ ಪ್ರಯಾಗದಿಂದ ಹೋಗುವುದಾಗಿದೆ, ಏನಪ್ಪ ಮಾಡುವುದು ಅಂತ. ನಿಜವಾಗಿ ಪ್ರಯಾಗದ ಮಹತ್ವ, ಪ್ರಯಾಗದ ಮಾಹಾತ್ಮ್ಯ ಬಹುದೊಡ್ಡದು. ನಾನು ಮೊದಲಿನ ಬಾರಿಗೆ ಅದನ್ನು ತಿಳಿಯಪಡಿಸಿದ್ದೇನೆ. ಸಪ್ತಕ್ಷೇತ್ರಗಳಿಗೂ ಒಂದು ಆಧಿಪತ್ಯವನ್ನು ನಾವು ಕಲ್ಪಿಸಿಕೊಳ್ಳುವುದಾದರೆ ಅದು ನಾವು ಪ್ರಯಾಗದಲ್ಲಿ ಕಲ್ಪಿಸಿಕೊಳ್ಳಬಹುದು, ಪ್ರಯಾಗಕ್ಕೆ ನಾವು ಕಲ್ಪಿಸಿಕೊಳ್ಬೋದು. ಅದಕ್ಕಾಗಿ ಅದು ತೀರ್ಥರಾಜ ಅಂತ. ಪ್ರಯಾಗದ ನಂತರದ ಒಂದು ತೀರ್ಥ ಈ ದೇಶದಲ್ಲಿ ಮತ್ತೊಂದಿಲ್ಲ. ಯಾಕೆ? ತ್ರಿವೇಣಿ ಸಂಗಮದ ಒಟ್ಟಿಗೆ ಬ್ರಹ್ಮ ಮೊದಲ ಯಾಗ ಮಾಡಿದಂತಹ ಸ್ಥಳ ಎನ್ನುವಂತಹ ಹೆಗ್ಗಳಿಕೆ ಅದಕ್ಕಿರುವುದು. ಆ ದೃಷ್ಟಿಯಲ್ಲಿ ಪ್ರಯಾಗದ ನಂತರ ನಾವು ಇನ್ನೊಂದು ತೀರ್ಥಕ್ಷೇತ್ರಕ್ಕೆ ಹೋಗುವ ಅವಶ್ಯಕತೆ ಇಲ್ಲ ಎನ್ನುವುದು ಒಂದು ವಿಚಾರವಷ್ಟೇ. ಆದರೆ ನಿಜವಾಗಿಯೂ ಪ್ರಯಾಗದಿಂದ ಕಾಶಿಗೆ ಹೋಗುವುದರಲ್ಲಿ, ಗಂಗೆಯಲ್ಲಿ ಮತ್ತೊಮ್ಮೆ ಮೀಯುವುದರಲ್ಲಿ ಯಾವುದೇ ಬೇಡ ಹೇಳುವಂತಹ ಮಾತುಗಳು ಇದ್ದ ಹಾಗಿಲ್ಲ. ಹೋದರೂ ಕೂಡ ಅಪಚಾರವಾಗದು. ಯಾಕೆಂತ ಕೇಳಿದರೆ ಪ್ರತಿಯೊಂದು ತೀರ್ಥಕ್ಷೇತ್ರವೂ ಕೂಡ ನಮ್ಮ ದೇಶದ್ದು, ಅದಕ್ಕೆ ಅದರದ್ದೇ ಆದ ಮಹತ್ವ ಇದೆ. ಕಾಶಿಯಲ್ಲಿ ಮಹಾದೇವನ ಸನ್ನಿಧಾನ ಹಾಗೂ ತಾಯಿ ಗಂಗೆಯ ಪವಿತ್ರವಾದಂತಹ ಸನ್ನಿಧಾನ ಬಹಳ ಮಹತ್ವಪೂರ್ಣವೇ. ಆದ್ದರಿಂದ ಪ್ರಯಾಗದ ನಂತರದಲ್ಲಿ ಹೋದರೆ ಪ್ರಯಾಗದಲ್ಲಿ ಸ್ನಾನ ಮಾಡಿದಂತಹ ಪುಣ್ಯ ಕಳೆದುಕೊಳ್ತೇವೋ ಅಂತ ಕೇಳಿದರೆ ಕಳೆದುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತಷ್ಟು ಪುಣ್ಯವೇ ಬರ್ತದೆ. ಪ್ರಯಾಗದ ತನಕ ಹೋಗಿ ಪ್ರಯಾಗದ ನಂತರದಲ್ಲಿ ಕಾಶಿಗೆ ಹೋಗಬಾರದು ಎನ್ನುವ ಉದ್ದೇಶದಿಂದ ಕಾಶಿಯಿಂದ ವಂಚಿತರಾಗಿದರೆ ನಾವೇ ಭಾಗ್ಯಹೀನರಾಗುತ್ತೇವೆ. ಆದ್ದರಿಂದ ಅನುಕೂಲ ಇದ್ದ ಹಾಗೆ, ಸಾಧ್ಯ ಇದ್ದರೆ ಅಯೋಧ್ಯೆ ಮತ್ತು ವಾರಣಾಸಿ, ಕಾಶಿಯನ್ನು ಸಂದರ್ಶಿಸಿ ಪ್ರಯಾಗಕ್ಕೆ ಬರಬಹುದು. ಸಾಧ್ಯ ಇಲ್ಲ, ನಮಗೆ ಆ ವ್ಯವಸ್ಥೆ ಇಲ್ಲ, ನಾವು ಪ್ರಯಾಗದಿಂದ ಕಾಶಿ ಅಯೋಧ್ಯೆಯತ್ತ ತೆರಳಬಹುದು. ಒಟ್ಟಾರೆ ಆ ಮಣ್ಣಿಗೆ ಕಾಲಿಟ್ಟ ಮೇಲೆ ನಾವು ಅಯೋಧ್ಯೆ, ಕಾಶಿ, ಪ್ರಯಾಗ ಮೂರನ್ನೂ ಕಂಡು ಬರುವುದು ಒಳ್ಳೆಯದು. ಆದರೆ ಸಾಧ್ಯ ಮತ್ತೆ ಇನ್ನೊಮ್ಮೆ ಯಾವಾಗಾದರೂ ಹೋಗುವ ಸಾಧ್ಯತೆ ಉಂಟು, ನಮಗೆ ಅಂತಹ ವ್ಯವಸ್ಥೆಯ ಒಂದು ಕಲ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಉಂಟು ಆಗಿದ್ದರೆ ದಯವಿಟ್ಟು ಈಗ ಪ್ರಯಾಗಕ್ಕೆ ಮಾತ್ರ ಹೋಗಿ ಬರುವುದು ಒಳ್ಳೆಯದು. ಎಲ್ಲ ದೃಷ್ಟಿಯಲ್ಲೂ ಕೂಡ ವಾರಣಾಸಿ ಮತ್ತು ಅಯೋಧ್ಯೆ ಜನನಿಬಿಡವಾಗಿ ಗಂಟೆಗಟ್ಟಲೆ ಕಾದು ದೇವರನ್ನು ನಾವು ನೋಡಬೇಕಾಗುತ್ತದೆ. ಅಷ್ಟು ಪ್ರಯಾಸಪಟ್ಟು ವಯೋವೃದ್ಧರಿಗೆ ಎಲ್ಲ ದೇವರ ದರ್ಶನ ಬಹಳ ಕಷ್ಟ. ಆದ್ದರಿಂದ ಇನ್ನೊಮ್ಮೆ ಈ ಕುಂಭಮೇಳದ ಅನಂತರದಲ್ಲಿ ಆ ದೇವರನ್ನು ದರ್ಶಿಸಬಹುದು. ಈಗ ನಮ್ಮ ಗಮನ ಕುಂಭಮೇಳದ ಬಗ್ಗೆ ಇರುವುದರಿಂದ ನಾವು ಕೇವಲ ಕುಂಭಮೇಳಕ್ಕೆ ಸಾಧ್ಯ ಇದ್ದಷ್ಟು ದಿವಸ ಅಲ್ಲಿಯೇ ಇನ್ನೊಮ್ಮೆ ಮಗದೊಮ್ಮೆ ತೀರ್ಥ ಸ್ನಾನವನ್ನು ಮಾಡಿ ಬರುವುದು ಒಳ್ಳೆಯದು. ಯಾಕೆಂತ ಕೇಳಿದರೆ ಈ ದೃಷ್ಟಿಯಲ್ಲಿ ಇದು ಮಹತ್ವಪೂರ್ಣವಾದಂತಹ ಸಮಯ ಎನ್ನುವುದು ನಮಗೆ ಗೊತ್ತಿದೆ. ಈ ಸಮಯವನ್ನು ಅಲ್ಲಿಯೇ ನಾವು ಕಳೆದು ಅದನ್ನು ಸಾರ್ಥಕಪಡಿಸುವುದು ಒಳ್ಳೆಯದು. ಹೇಗೂ ಬಂದಿದ್ದೇವೆ, ಅಲ್ಲಿಗೂ ಕೂಡ ಹೋಗಿ ಬರೋಣ ಎನ್ನುವ ಉದ್ದೇಶದಿಂದ ನಾವು ಸಾಗುತ್ತೇವೆ ಅಂತ ಆದರೆ ಅದು ಸ್ವಲ್ಪ ಸಮಂಜಸ
ಆಗುವುದಿಲ್ಲ ಎನ್ನುವುದು ನನ್ನ ಕಲ್ಪನೆ. ಯಾಕೆ ಅಂತ ಕೇಳಿದ್ರೆ, ನಮ್ಮ ಮನೆಗೆ ಆಗಲಿ, ಒಬ್ಬ ಹತ್ತಿರದ ಮನೆಗೆ ಬರಲಿಕ್ಕಿತ್ತು ಆದ್ದರಿಂದ ಇಲ್ಲಿಗೆ ಬಂದೆ ಅಂತ ಹೇಳಿದರೆ ಸ್ವಲ್ಪ ಅಭಿಮಾನ ಸ್ವಲ್ಪ ಕುಂದುತ್ತದೆ. ಇಲ್ಲಿಗೋಸ್ಕರ ಬಂದೆ ಎನ್ನುವುದಕ್ಕೂ, ಅಲ್ಲಿಗೆ ಬರಲಿಕ್ಕಿತ್ತು ಅದಕ್ಕೋಸ್ಕರ ಇಲ್ಲಿಗೆ ಬಂದೆ ಎನ್ನುವುದಕ್ಕೂ ಸ್ವಲ್ಪ ಹೇಗೆ ಅಭಿಮಾನದ ವ್ಯವಸ್ಥೆಯಲ್ಲಿ ಏರುಪೇರಾಗುತ್ತದೋ ಅದೇ ರೀತಿಯಾಗಿ ಪ್ರಯಾಗಕ್ಕೆ ಬರಲಿಕ್ಕಿತ್ತು, ಪ್ರಯಾಗಕ್ಕೆ ಹೋಗಲಿಕ್ಕುಂಟು, ಆದ್ದರಿಂದ ನಾವು ಕಾಶಿಗೆ ಹೋಗುವ, ಆದ್ದರಿಂದ ನಾವು ಅಯೋಧ್ಯಕ್ಕೆ ಹೋಗುವ ಅಂತ ಹೇಳಿದರೆ ಅದು ಅಷ್ಟು ಸಮಂಜಸ ಅಲ್ಲ. ಈಗ ಪ್ರಯಾಗಕ್ಕೆ ಹೋಗಬೇಕಾದ ಸಮಯ, ಈಗ ಪ್ರಯಾಗಕ್ಕೆ ಮಾತ್ರ ಹೋಗುವುದು ಒಳ್ಳೆಯದು, ಅದು ಶ್ರೇಯಸ್ಕರ. ನಮಗೆ 3-4 ದಿವಸ ಉಂಟು, ಪ್ರಯಾಗದಲ್ಲಿಯೇ ನಾವು 3-4 ದಿವಸ ತಂಗಬೇಕು. ಅಲ್ಲಿಯ ಸಾಧುಗಳ ಸಹವಾಸ, ತೀರ್ಥ ಸ್ನಾನ ನಮ್ಮನ್ನು ಬಹಳಷ್ಟು ಪಾಪ ವಿಮುಖವನ್ನಾಗಿಸ್ತದೆ. ಅಲ್ಲಿ ಆಗುವಂತಹ ಕಥಾನಕಗಳು, ಎಲ್ಲ ಪೆಂಡಲಲ್ಲೂ ಕೂಡ ಭಾಗವತಾದಿ ಪ್ರವಚನಗಳು ನಡೀತದೆ. ಸಾಧ್ಯ ಆದರೆ ಅಲ್ಲಿ ಕುಳಿತುಕೊಳ್ಳುವುದು, ಆ ಸಾಧುಗಳ ಸಹವಾಸವನ್ನು ಮಾಡುವುದು, ದೊಡ್ಡ ದೊಡ್ಡ ಆಚಾರ್ಯರು, ಮಹಾಂತರು, ಮಂಡಲೇಶ್ವರರು ಅಲ್ಲಿದ್ದಾರೆ. ಸಾಧ್ಯ ಆದರೆ ಅವರ ದರ್ಶನಗಳನ್ನೆಲ್ಲ ಮಾಡಬೇಕು. ಮಹನೀಯರ, ಮಹಾತ್ಮರ, ಮಹಾಂತರ ದರ್ಶನ ಮಾತ್ರದಿಂದಲೇ ನಾವು ಒಂದು ಹೊಸ ಚೈತನ್ಯವನ್ನು ಪಡೆದುಕೊಳ್ತೇವೆ. ಹೇಗೆ ದೇವರ ದರ್ಶನ ಎಷ್ಟು ಮಹತ್ವಪೂರ್ಣವೋ ಅಷ್ಟೇ ಮಹತ್ವಪೂರ್ಣ ಮಹನೀಯರ, ಮಹಾತ್ಮರ ದರ್ಶನ. ಆದ್ದರಿಂದ ಸಾಧ್ಯ ಆದರೆ ನಾವು ಅಲ್ಲಿಯೇ ಇರುವುದಕ್ಕೆ ಪ್ರಯತ್ನಿಸಬೇಕು. ಇಲ್ಲ ಹೋಗಲೇಬೇಕು, ಏನಾದರೂ ವೈಯಕ್ತಿಕ, ಉದಾಹರಣೆಗೆ ಪಿತೃದೇವತೆಗಳ ಆರಾಧನೆಗಳು ಇತ್ಯಾದಿಗಳು ಇದ್ದರೆ, ಅನಿವಾರ್ಯತೆ ಇದ್ದರೆ, ಇನ್ನೊಮ್ಮೆ ಬರಲಿಕ್ಕಿಲ್ಲ, ಬರಲಿಕ್ಕಾಗ್ತದೋ ಇಲ್ಲವೋ ಎನ್ನುವ ಸಂಶಯಗಳು ಇದ್ದರೆ ನಾವು ಉಳಿದ ಯಾತ್ರೆಗಳನ್ನು ಮಾಡಬಹುದು. ಹಾಗೆ ಅಂತ ಉಳಿದ ಯಾತ್ರೆಗಳಿಗೆ ಇದರೊಟ್ಟಿಗೆ ನಾವು ಸೇರಿಸುವುದು ಬೇಡ ಎನ್ನುವ ಒಂದು ಉದ್ದೇಶದಿಂದ ಈ ಮಾತುಗಳು ಇಲ್ಲಿ ಆಡಿದ್ದೇನೆ. ಹಾಗೆ ಅಂತ ಹೋದರೆ ಪ್ರಯಾಗದ ಪುಣ್ಯ ನಾಶ ಆಗುತ್ತದೋ ಅಂತ ಕೇಳಿದರೆ ಅದು ಇಲ್ಲ. ಹೋದರೆ ಪ್ರಯಾಗದ ಪುಣ್ಯ ನಾಶ ಆಗುವುದಿಲ್ಲ. ಯಾವ ಕ್ಷೇತ್ರವೂ ಕೂಡ ಮತ್ತೊಂದು ಕ್ಷೇತ್ರಕ್ಕೆ ಹೋದರೆ ಮೊದಲ ಕ್ಷೇತ್ರದ ಪುಣ್ಯ ನಾಶ ಆಗುವ ಪ್ರಮೇಯ ಇಲ್ಲ. ಅವರು ಹೇಳಿದ್ದು ಅಲ್ಲಿಗೆ ಹೋಗಿ ಇಲ್ಲಿಗೆ ಬನ್ನಿ ಎಂದ ಮಾತಿನ ಅರ್ಥ ಅದಕ್ಕೆಲ್ಲಕ್ಕಿಂತಲೂ ಇದು ಮಹತ್ವಪೂರ್ಣ ಎನ್ನುವುದು. ಇಲ್ಲಿಂದ ಇಲ್ಲಿಯ ತೀರ್ಥವನ್ನು, ಇಲ್ಲಿಯ ಪ್ರಸಾದವನ್ನು ನೇರ ಮನೆಗೆ ಕೊಂಡು ಹೋಗಬೇಕು ಎನ್ನುವ ಉದ್ದೇಶವಷ್ಟೇ ವಿನಃ ಇಲ್ಲಿಂದ ಅಲ್ಲಿ ಹೋದರೆ ಇದರ ಆರಾಧನೆಯಲ್ಲಿ ನಮಗೆ ಭಂಗ ಬರುವ ಹಾಗಿಲ್ಲ. ಇದರ ಪುಣ್ಯದಲ್ಲಿ ನಮಗೆ ಅಶ್ರೇಯಸ್ಸೋ ಅಥವಾ ಆ ಪುಣ್ಯದಲ್ಲಿ ನಷ್ಟವೋ ಇಲ್ಲ. ಆದರೆ ಇದಕ್ಕಿಂತಲೂ ಪ್ರಧಾನವಾದಂತಹ ನನ್ನ ಅಭಿಪ್ರಾಯ, ಪ್ರಯಾಗ ಅಂತ ಹೇಳಿದರೆ ಪ್ರಯಾಗ ಮಾತ್ರ ನಾವು ಈಗ ದರ್ಶಿಸುವುದು ಒಳ್ಳೆಯದು. ಪ್ರಯಾಗದ ಒಟ್ಟಿಗೆ ನಾವು ಕಾಶಿಯನ್ನು, ಅಯೋಧ್ಯೆಯನ್ನು ಹೋಗುವುದು ಅದು ಅಷ್ಟು ಕೊಡುವ. ಅಂದರೆ ತೀರ್ಥಯಾತ್ರೆಯ ಸಮಯ ಆದರೆ ಒಂದು ವೇಳೆ ಅದು ಒಂದು ಪ್ರಶ್ನೆ ಬೇರೆ. ನಾವು ಅಯೋಧ್ಯೆಯನ್ನು ಕಾಣಲಿಕ್ಕಿದೆ, ಮಥುರಾ, ಮಾಯಾ, ಕಾಶಿ, ಕಾಂಚಿ, ಅವಂತಿಕ, ನಾವೊಂದು 15 ದಿವಸ ತೀರ್ಥಯಾತ್ರೆಗಾಗಿ ನಾವು ಮೀಸಲಿಟ್ಟಿದ್ದೇವೆ. ಆಗ ಎಲ್ಲ ಕ್ಷೇತ್ರಗಳನ್ನು ಸಂದರ್ಶಿಸುವ ಅವಕಾಶ ನಮಗೆ ಉಂಟು. ಆದರೆ ಈಗ ಪ್ರಯಾಗಕ್ಕಾಗಿ ನಾವು ಹೋಗುವುದು, ನಮ್ಮ ಗಮನ, ನಮ್ಮ ದಿನಗಳು ಅದು ಪ್ರಯಾಗದಲ್ಲಿಯೇ ಇರಬೇಕಾದದ್ದು. ಅದು ಬಿಟ್ಟು ಅಲ್ಲಿಗೆ ಹೋದ ಕಾರಣಕ್ಕಾಗಿ ಹತ್ತಿರದ ಕ್ಷೇತ್ರಗಳನ್ನು ನಾವು ಕಾಣುವುದು ಅಷ್ಟು ಅಸಮಂಜಸ ಅಲ್ಲ ಅಂತ ಹೇಳ್ತೇನೆ. ಹಾಗೆಯೇ ನಮ್ಮ ತೀರ್ಥಕ್ಷೇತ್ರದ ಪ್ರಯಾಗದ ತೀರ್ಥ ಸ್ನಾನ ನಮ್ಮಿಂದ ಸಾಧ್ಯ ಆಗಲಿ, ನಮ್ಮಿಂದ ಮಾಡುವಂತಹ ಯೋಗವನ್ನು, ಭಾಗ್ಯವನ್ನು ಆ ತೀರ್ಥರಾಜ ನಮಗೆ ಕೊಡಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರಿಗೂ ಅಭಿವಂದನೆಗಳು.